ಬಾ. ಇವತ್ತು ಬಂದಿದ್ವಿ ಮೋರರ್ ಬೆಟ್ಟಕ್ಕೆ. ಏನೆಲ್ಲ ನೋಡ್ಬೋದು ಈ ಪ್ರದೇಶದಲ್ಲಿ ಅಂತ ಈ ಸಂಪೂರ್ಣ ಬ್ಲಾಗಲ್ಲಿ ನೋಡ್ತೀರಿ. ಅದಕ್ಕಿಂತ ಮುಂಚೆ ಇಲ್ಲಿ ಆಹ್ವಾನ ಮಾಡುತ್ತಿರುವ ಇದನ್ನು ನೋಡಿ, ವಿವರಣೆ ಇಲ್ಲಿದೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹಿರೇಬೆಣಕಲ್ ಗ್ರಾಮಕ್ಕೆ ಬಂದಿದ್ದೀನಿ. ಹಿರೇಬೆಣಕಲ್ ಗ್ರಾಮದಲ್ಲಿರುವಂತಹ ಶಿಲಾಯುಗದ ಕಥೆಯನ್ನು ಹೇಳಲಿಕ್ಕೆ ಬರ್ತಾ ಇದ್ದೀನಿ. ಶಿಲಾಯುಗದ ಕತೆ ಏನಿರ್ಬೋದು, ಏನಲ್ಲಿ ಕತೆ, ಯಾವ ರೀತಿಯ ಅವ್ರ ಜೀವನ ಇತ್ತು ಅನ್ನೋದಕ್ಕೆ ನಾವು ಸುಮಾರು ಕ್ರಿಸ್ತಪೂರ್ವ 200ರಿಂದ 300ನೇ ಶತಮಾನದ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ನಾವು ಈ ಸದ್ಯಕ್ಕೆ ಬೆಟ್ಟ ಹತ್ತೋಣ. ಬೆಟ್ಟದಲ್ಲಿ ಯಾವ ರೀತಿಯ ಒಂದು ಕಲೆ ಇದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ನಾವು ಈ ಸ್ಥಳಕ್ಕೆ ಬಂದ ತಕ್ಷಣ ನಮಗೆ ರೂಟ್ ಮ್ಯಾಪ್ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಮ್ಗೆ ರೂಟ್ ಮ್ಯಾಪ್ ಅನ್ನ ಕೊಟ್ಟಿದೆ. ತಾವು ಯಾರೇ ದಯವಿಟ್ಟು ಹಿರೇಬೆಣಕಲ್ ಗ್ರಾಮಕ್ಕೆ ಬಂದ್ರೆ ಗ್ರಾಮದಿಂದ ಹೊರಗಡೆ ರೈಲ್ವೆ ಟ್ರ್ಯಾಕ್ ಹತ್ತಿರ ಟ್ರ್ಯಾಕ್ ನಾವು ದಾಟಿ ಬಂದ್ರೆ ಇಲ್ಲೊಂದು ನಮ್ಗೆ ಮ್ಯಾಪ್ ಸಿಗುತ್ತೆ. ಈ ಮ್ಯಾಪ್ ಮೂಲಕ ಮುಂದೆ ನಾವು ಸಾಗ್ಬೋದು. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಬನ್ನಿ, ಬೆಟ್ಟ ಹತ್ತುವ ಕೆಲಸ ಇವತ್ತು ನಮ್ದು. ನಮ್ ಜೊತೆ ಇದ್ದಾರೆ ಸುಬೇದಾರ್ ರಂಗಣ್ಣ, ಶಿಕ್ಷಕರು MHPS ಸುಲೇದ್ರ ಮತ್ತೆ ಕೇವಣಿ, ಎರಡೆರಡು ಶಾಲೆ ಮೇಂಟೈನ್ ಮಾಡ್ತಕ್ಕಂಥ ಶಿಕ್ಷಕನ ಜೊತೆ ಇವತ್ತು ನಮ್ಮ ಪಯಣ. ಬನ್ನಿ. ಆಮೇಲೆ ಇನ್ನೊಂದು, ಈ ಶಿಲಾಯುಗದಲ್ಲಿ ನಾವು ಇವತ್ತು ಏನು ಪಾತ್ರಗಳಿಲ್ಲ ಅಂದ್ರೆ ಅಡಿಗೆನೆ ಮಾಡೋದು ಬಿಟ್ಬಿಡ್ತೀವಿ. ಆದ್ರೆ ಈ ಹಿಂದೆ ಕಲ್ಲಿನಲ್ಲೇ ಏನಪ್ಪ ಅಂದ್ರೆ ಅಡಿಗೆ ಸಾಮಾನುಗಳು, ಕಲ್ಲಲ್ಲೇ ಕೊಡ್ಲಿ, ಕಲ್ಲಲ್ಲೇ ಚಾಕು, ಈ ರೀತಿ ಆಯುಧಗಳನ್ನ ಮಾಡ್ಕೊಂಡಿದ್ರು. ಇಂಥ ಶಿಲಾಯುಗದಲ್ಲಿ ಮತ್ತೆ ಅವರು ಯಾವ ರೀತಿಯ ಜನವಸತಿಯನ್ನ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಈ ಬ್ಲಾಗ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಬನ್ನಿ ನೋಡೋಣ. ಕಲ್ಲು ಬಂಡೆಗಳ ಮಧ್ಯೆ ಬೆಟ್ಟವನ್ನೇರಿ ಶಿಲಾಯುಗಕ್ಕೆ ಇಂದಿನ ನಮ್ಮ ಪಯಣ. ನೋಡಿ, ಇಷ್ಟು ದಪ್ಪ ಇದ್ದೀನಿ, ಕಾರಣ ಹತ್ತಕ್ಕಾಗ್ತಾ ಇಲ್ಲ. ನಡಿ ನಡಿ ನಡಿ, ಈ ಕಡೆ ಹೌದು. ಅರಣ್ಯಕ್ಕೆ ಬಂದಿದ್ದೀವಿ. ಮಕರ ಸಂಕ್ರಮಣ, ಹುಲಿ, ಚಿರತೆ, ಕರಡಿ ಯಾವಿದೋ ಗೊತ್ತಿಲ್ಲ, ಪಯಣ ಮಾತ್ರ ಬೆಳೆಸಿದೀವಿ. ನಡೀರಿ ಹೋಗೋಣ. ಇಷ್ಟಕ್ಕೆ ನಮ್ಗೆ ಸುಸ್ತು ಟ್ರೆಕ್ಕಿಂಗ್ ಮಾಡೋರಿಗೆ ಹೇಳ್ ಮಾಡಿಸಿದ ಜಾಗ. ಒಂದ್ಸಲ ಎಲ್ರು ಬನ್ನಿ. ಜೊತೆಗೆ ನಾವು ಮಾಡಿದಂತ ದೊಡ್ಡ ತಪ್ಪು ಮಾಡಬೇಡಿ, ನೀರಿನ ಬಾಟ್ಲ್ ತಗೊಂಬನ್ನಿ. ಯಾಕಂದ್ರೆ ಇಲ್ಲಿ ನೀರು ಸಿಗೋದೇ ಇಲ್ಲ, ಇದ್ದವರು ಕೊಡೋದೇ ಇಲ್ಲ. ನೋಡ್ರಿ ಒಂದ್ಸಲ ಗುಡ್ಡನ ಹಿಡ್ಕೊಳಕ್ ಶಕ್ತಿ ಇಲ್ಲ.
ಹಾಯ್, ತುಂಬ ದಣಿದಿದ್ದೀವಿ. ಮೇಲೆ ಗುಡ್ಡಕ್ಕೆ ಬರುವಷ್ಟರಲ್ಲಿ ಸಾಕಾಗೋಯ್ತು. ಈಗ ಒಂದು ಬೆಟ್ಟದ ಮೇಲೆ ಹತ್ತಿ ನಿಂತ್ಕೊಂಡಿದ್ದೀನಿ. ಇಲ್ಲೊಂದು ಕಾವಿ ಬಣ್ಣದ ಚಿತ್ರಗಳು ಅಂದರೆ ವರ್ಣ ಚಿತ್ರಕಲೆಗಳಿದ್ದಾವೆ. ಬರೀ ಶಿಲ್ಪ ಅಲ್ಲ, ಇದು ಒಂದು ಮಸಿಯಿಂದ ಇಳಿಸಿರುವಂಥ ಚಿತ್ರಗಳು. ಜಿಂಕೆ ಇರ್ಬೋದು, ಆಕಳು ಇರ್ಬೋದು, ಆ ಥರ ಚಿತ್ರಗಳಿದ್ದಾವೆ. ನಿಮಗೆ ತೋರಿಸ್ತೀನಿ ಬನ್ನಿ. ಬಾ ದೋಸ್ತ. ಇಲ್ಲಿ ನಾವು ಜಿಂಕೆಗಳನ್ನು ನೋಡ್ಬೋದು. ಬಾ, ಜಿಂಕೆ ಮತ್ತೆ ಮನುಷ್ಯ. ಸ್ವಲ್ಪ ಫೋಕಸ್ ಮಾಡಿ, ಕಟ್ ಮಾಡಿ. ಸ್ನೇಹಿತರೆ, ನೀವೀಗ ನೋಡ್ತಿರ್ಬೋದು ವರ್ಣಚಿತ್ರಕಲೆ, ತುಂಬಾ ಅದ್ಭುತವಾದ ವರ್ಣಚಿತ್ರಕಲೆ. ಕಬ್ಬಿಣದ ಹದಿರಿನ ಪುಡಿ ಮತ್ತು ಏನ್ ಸಿಗುತ್ತಲ್ಲ, ಅಂಟು, ಸಸ್ಯಗಳಲ್ಲಿ ಸಿಗ್ತಕ್ಕಂಥ ಅಂಟು, ಲೋಹ, ಇವೆರಡನ್ನ ಮಿಕ್ಸ್ ಮಾಡಿ ಬಿಡಿಸಿರುವಂಥ ಚಿತ್ರ. ಶತಶತಮಾನಗಳು ಕಳೆದರೂ ಕೂಡ ಇವತ್ತಿಗೂ ನಮ್ಗೆಲ್ಲರಿಗೂ ನೋಡುವ ಭಾಗ್ಯವನ್ನ ಕರುಣಿಸಿಕೊಟ್ಟಿವೆ. ಜೊತೆಗೆ ನಾವಿಲ್ಲಿ ಬೃಹತ್ಕಾರದ ಒಂದು ಹಸುವನ್ನು ನೋಡ್ಬೋದು. ಹಸುವಿನ ಪ್ರಾಣ ಚಿತ್ರವನ್ನ ಆವಾಗ ತಮಗೆ ಹೇಗೆ ಬರುತ್ತೋ ಹಾಗೆಲ್ಲ ಬಿಡಿಸಿ ನಮಗೆಲ್ಲ ಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಇದ್ದಾವೆ. ಮಳೆ ಮತ್ತೆ ಜನರ ಓಡಾಟದ ಸವೆತಕ್ಕೆ ಒಂದಿಷ್ಟು ಸವೆದು ಹೋಗಿವೆ.
ನನ್ನೆಲ್ಲ ಆತ್ಮೀಯರಿಗೆ ಸ್ವಾಗತ. ಆತ್ಮೀಯರೇ, ನಾನು ಇವತ್ತು ನಿಮ್ಮನ್ನ ಹಿರೇಮೆಣಕಲ್ನ ತಟ್ಟೆ ಗುಡ್ಡಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆತ್ಮೀಯರೇ, ಇಲ್ಲಿ ಇರ್ತಕ್ಕಂಥ ಈ ಬಂಡೆಗಳನ್ನ ನೋಡ್ಬೋದು. ಈಗ ಒಂದು ಬ್ಯಾಕ್ ವಿಡಿಯೋ ಹಾಕಿದ್ದೆ, ನೀವು ಆ ವಿಡಿಯೋ ಮೂಲಕ ಇಡೀ ಈ ಒಂದು ಗುಡ್ಡದಲ್ಲಿರ್ತಕ್ಕಂಥ ನೂರಾರು ಒಂದು ತಟ್ಟೆ ಮನೆಗಳನ್ನ ನೀವು ನೋಡಿರ್ಬೋದು. ಆದ್ರೆ ಇವು ಮನೆಗಳು ಅಥವಾ ಶವದ ಗುಹೆಗಳು ಒಂದು ತಿಳಿಯುತ್ತಿಲ್ಲ. ಯಾಕಂದ್ರೆ ಇದಕ್ಕೆ 4 ಭಾಗದಲ್ಲೂ ಕೂಡ ಈ ರೀತಿ ಬಂಡೆಗಳನ್ನ ಜೋಡಿಸಲಾಗಿದೆ. ಅದಾದ್ಮೇಲೆ ಮೇಲೆ ಈ ರೀತಿ ವಿಶಾಲವಾದ ಬಂಡೆಯನ್ನ ಮುಚ್ಚಲಾಗಿದೆ. ಅದಕ್ಕೆ ಈ ಒಂದು ಮನೆಗೆ ಸಣ್ಣದಾಗಿರ್ತಕ್ಕಂಥ ಈ ರೀತಿಯ ಒಂದು ಹೋಲನ್ನ ತೆಗೆಯಲಾಗಿದೆ. ಈ ಹೋಲ್ ಮೂಲಕ ಅವರು ಯಾವ ರೀತಿ ಸಂಸ್ಕಾರ ವಿಧಿವಿಧಾನಗಳನ್ನ ಪೂರೈಸ್ತಿದ್ರೋ ಒಂದು ತಿಳಿಯೋದು. ಇದು ಶವದ ಮನೆ ಆಗಿದ್ರೆ ಅವರು ವಾಸಿಸ್ತಕ್ಕಂಥ ಮನೆಯಲ್ಲಿ ಹೋಯ್ತು. ನವಯುಗದ ಶಿಲಾಯುಗದ ಜನರು ಈ ಬಂಡೆಗಳನ್ನ ಹೇಗೆ ತಯಾರು ಮಾಡಿದ್ರು, ಈ ಗಟ್ಟಿ ಬಂಡೆಗಳನ್ನ ಪದರಗಳನ್ನಾಗಿ ಹೇಗೆ ವಿಂಗಡಿಸಿದ್ರು, ಇದೊಂದು ತರ್ಕಕ್ಕೆ ಸಿಗದ ಪ್ರಶ್ನೆ. ಅವ್ರು ಎಲ್ಲಿ ವಾಸವಾಗಿದ್ರು ಏನು ಒಂದು ಗೊತ್ತಿಲ್ಲ. ಆದ್ರೆ ಅವರು ಕೆತ್ತಿರ್ತಕ್ಕಂಥ ಅವರು ಈ ತರ ಜೋಡಿಸಿರೋ ಕಲ್ಲುಗಳನ್ನ ನೋಡ್ತಾ ಇದ್ರೆ, ಅವರು ಈ ತರ ಒಂದು ಬಾವಿಯನ್ನ ಅಂದ್ರೆ ಬಾಗಿಲನ್ನ ಒಂದು ಹೋಲ್ ಮೂಲಕ ಮಾಡಿ ಅದಕ್ಕೆ ಮುಚ್ಚಲು ಕೂಡ ಒಂದು ಹೋಲನ್ನ ಇಟ್ಟಿರೋದನ್ನ ನೀವು ನೋಡ್ಬೋದು. ಈ ತರ ಎಲ್ಲ ಮಾಡಿದಾರಂದ್ರೆ ಅವರು ಬುದ್ಧಿವಂತ ಶಿಲಾಯುಗದ ಮಾನವರಂತ ಹೇಳ್ಬೋದು. ಹಾಗೆ ಇತಿಹಾಸಕಾರರು ತಿಳಿಸ್ಕೊಡುವಂತೆ ಏನಾಗಿದೆ ಅಂದ್ರೆ, ಅವರು ತುಂಬಾ ಜ್ಞಾನವನ್ನ ಹೊಂದಿರತಕ್ಕಂಥ ಶಿಲಾಯುಗದ ಮಾನವರಾಗಿದ್ರು. ಅವ್ರು ಹೇಗೆ ಈ ಕಲ್ಲುಗಳನ್ನ ಬೇರ್ಪಡಿಸ್ತಾ ಇದ್ರು ಅಂದ್ರೆ, ಈ ಒಂದು ಪದರಗಲ್ಲುಗಳಲ್ಲಿ ಮೇಲೆ ನೀರನ್ನ ಅಂದ್ರೆ ಬಿಸಿ ನೀರನ್ನ ಬಿಡ್ತಾ ಇದ್ರು. ಬಿಸಿ ನೀರು ಎಲ್ಲಿಂದ ತರ್ತಾ ಇದ್ರು ಈ ಒಂದು ಬೆಟ್ಟದಲ್ಲಿ ಅಂದ್ರೆ, ಈಗ ಇಲ್ಲೇ ಪಕ್ಕದಲ್ಲಿ ನಾವು ಕೆರೆಯನ್ನ ನೋಡ್ಬೋದು. ಸಣ್ಣದಾಕಾರದ ಒಂದು ಕೆರೆಯನ್ನ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಧಾರ್ಮಿಕ ವಿಧಿವಿಧಾನಗಳನ್ನ ಆ ಕೆರೆಯ ನೀರನ್ನ ಬಳಸ್ಕೊಂಡು ಅವ್ರು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಸತ್ಯನೋ ಒಂದು ಗೊತ್ತಿಲ್ಲ. ಆದ್ರೆ ಈ ಬರ್ಬೇಕಾದ್ರೆ ಕೆಲವೊಂದು ಬೆಟ್ಟದ ಗುಹೆಗಳಲ್ಲಿ ಅಂದ್ರೆ ಕಲ್ಲು ಬಂಡೆಗಳ ಕೆಳಗಡೆ ನಾವು ಕೆಲವೊಂದಿಷ್ಟು ವರ್ಣಚಿತ್ರಗಳನ್ನ ನೋಡಿದ್ವಿ. ಅವರ ಜೀವನ ಶೈಲಿಗಳನ್ನ ಆ ಮೂಲಕ ತಿಳ್ಕೋಬಹುದು. ಜಿಂಕೆ ಚಿತ್ರಗಳು, ಹಸು ಚಿತ್ರಗಳು, ಅವುಗಳೆಲ್ಲ ಆಗಿನ ಉಪಜೀವನಕ್ಕಿರ್ತಕ್ಕಂಥ ಬೇಸಾಯ ಪದ್ಧತಿ ಮಾಡಲು ಬಳಸ್ಕೊಂಡಿರುವಂತ ಪ್ರಾಣಿಗಳಿರ್ಬೋದು ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಆತ್ಮೀಯರೇ, ಇಷ್ಟೆಲ್ಲ ವಿಶಾಲವಾಗಿರೋ ಈ ಪ್ರದೇಶದಲ್ಲಿ ಸಾಕದಷ್ಟು ಈ ತರದ ಶವ ಸಂಸ್ಕಾರದ ಮನೆಗಳು ಅಥವಾ ಶವದ ಮನೆಗಳು ಒಂದು ಗೊತ್ತಿಲ್ಲ, ಆದ್ರೆ ಮನೆಗಳು ಇದ್ದಾವೆ. ಯಾಕಂದ್ರೆ ಅದರಲ್ಲಿ ಯಾವುದೇ ಅಸ್ಥಿಪಂಜರಗಳು ನಮಗೆ ಕಂಡು ಬರೋದಿಲ್ಲ. ಇಂತಹ ಪ್ರದೇಶದಲ್ಲಿ ನೀವು ನೋಡ್ಲೇಬೇಕು. ಯಾಕಂದ್ರೆ ಇದು ಸುಮಾರು ಶತಮಾನಗಳ ಹಿಂದೆ ನಿರ್ಮಿಸಲ್ಪಟ್ಟಂತಹ ಮನೆಗಳು. ಇಂತಹ ಮನೆಗಳನ್ನ ನಾವು ಸಂರಕ್ಷಣೆ ಮಾಡ್ಬೇಕಾಗಿದೆ. ಸಂರಕ್ಷಣೆ ಮಾಡೋದಕ್ಕೆ ನೀವೆಲ್ಲರೂ ಇಲ್ಲಿ ಬಂದು ಈ ಎಲ್ಲ ಒಂದು ಇತಿಹಾಸವನ್ನ ಸಣ್ಣದಾಗಿ ಬರೆದು ಸ್ಟೇಟಸ್ಗಳಲ್ಲಿ ಇಡೋದ್ರಿಂದ ಕೂಡ ಈ ಒಂದು ಇತಿಹಾಸ ಜನರಿಗೆ ತಲುಪುವಂತ ವ್ಯವಸ್ಥೆ ಆಗುತ್ತೆ. ಕೊಪ್ಪಳ ಗಂಗಾವತಿ ರಸ್ತೆಯ ಮೂಲಕ ನೇರವಾಗಿ ನಾವು ಹಿರೇಬೆಣಕಲ್ಗೆ ಬರ್ಬೋದು. ಹಿರೇಬೆಣಕಲ್ಗೆ ಬಂದು ಹಿರೇಬೆಣಕಲ್ ಮೂಲಕ ನಾವು 4 ಕಿಲೋಮೀಟರ್ ಅಂತರ ಆಗ್ಬೋದು ಅಷ್ಟೇ. ಆ 4 ಅಂತರದಲ್ಲಿ ಬೆಟ್ಟವನ್ನ ಏರಿ ಬಂದ್ರೆ ನಮ್ಗೆ ಚಂದದ ವರ್ಣಚಿತ್ರಗಳು ಮತ್ತೆ ಶಿಲಾಯುಗದ ಈ ಮನೆಗಳನ್ನ ನೀವು ನೋಡ್ಬೋದು. ಆದ್ಮೇಲೆ ನಾನು ಈಗ ನಿಮ್ಗೆ ಹೇಳಿದ್ನಲ್ಲ, ಧಾರ್ಮಿಕ ಕ್ರಿಯೆಗೆ ಬಳಸುವಂತಹ ಒಂದು ಕೆರೆ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದು ಅಥವಾ ಅದು ನೈಸರ್ಗಿಕವಾಗಿ ಬಂದಂತಹ ಕೆರೆನೋ ಗೊತ್ತಿಲ್ಲ, ಇದೆ ಈ ಒಂದು ಕೆರೆ. ಇದಕ್ಕೆ ಸುತ್ತಲೂ ಗುಡ್ಡಗಳಿಂದ ನೀರು ಬಂದು ಸಂಗ್ರಹವಾಗ್ತಾ ಇತ್ತು. ಈಗಲೂ ಕೂಡ ಸ್ವಲ್ಪ ಮಳೆ ಬಂದ್ರೂ ಕೂಡ ನೀರು ಸ್ಟಾಕ್ ಆಗುತ್ತೆ. ನೀವು ನೋಡ್ಬೋದು ಹಚ್ಚ ಹಸಿರಲ್ಲಿರೋ ಹಾಫ್ ಕೂಡ ಬೆಳೆದ್ಕೊಂಡಿದೆ, ಅಂದ್ರೆ ನೀರಿನ ಅಂಶ ಇದ್ದೇ ಇರುತ್ತೆ. ಆದ್ಮೇಲೆ ನೋಡಿದ್ರಲ್ಲ ಈ ಅದ್ಭುತ ಪ್ರದೇಶ ಈ ಬೆಣಕಲ್ಲಿ ಹಿರೇಬೆಣಕಲ್ ತಟ್ಟೆ. ಸುಮಾರು ಇಲ್ಲಿರುವ ಜನರು 3 ಅಡಿಗಿಂತ ಎತ್ತರ ಇರ್ಲಿಲ್ಲ ಅಂತೆ. ಬಟ್ ನೀವು ಇಲ್ಲಿ ನೋಡ್ಬೋದು ಒಂದೊಂದು ತಟ್ಟೆ ಕೂಡ ಎಷ್ಟಿದಾವೆ ಅಂದ್ರೆ ಸುಮಾರು 6 ಅಡಿ 5 ಅಡಿ 7 ಅಡಿವರೆಗೂ ಇದಾವೆ. ಸೊ ಈ ಪ್ರದೇಶಕ್ಕೆ ನೀವೆಲ್ಲ ಯಾರಾದ್ರೂ ಬರ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಬನ್ನಿ, ಬೇಡ ಅನ್ನೋದಿಲ್ಲ. ಅದಕ್ಕೂ ಮೊದಲು ಒಂದಿಷ್ಟು ನೀರಿನ ಬಾಟ್ಲನ್ನ ತಗೊಂಬನ್ನಿ. ಹಂಗೆ ಬಂದ್ರೆ ಅಂದ್ರೆ ಮುಗೀತು ನಿಮ್ ಕತೆ, ನೀರಿಲ್ಲ ಇಲ್ಲಿ. ಜೊತೆಗೆ ತಿಂಡಿ ತಿನಿಸು ಏನಾದ್ರೂ ತಗೋಬೇಕಂದ್ರು ಕೂಡ ತಗೊಂಡ್ಬರ್ಬೋದು. ಬಟ್ ನೀರಿಲ್ದೆ ಮಾತ್ರ ಯಾವುದೇ ಕಾರಣಕ್ಕೂ ಬರಬೇಡಿ. ಹಾಯ್
ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಎಷ್ಟು ಸಲ ನೀವು ನೋಡಿ ಪ್ರೋತ್ಸಾಹಿಸಿದ್ರು ನಮಗೆ ಅಷ್ಟು ಅನುಕೂಲ ಆಗುತ್ತೆ. ಆದ್ದರಿಂದ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ರಂಗಣ್ಣ, ಬಾಯ್ ಬಾಯ್.